ನಮಸ್ಕಾರ. ಸಂದೀಪ್ ಕುಮಾರ್ ಹಿರೇಮಠ್. ಈ ಫೇಸ್ಬುಕ್ಕು ನ್ಯೂಸುಗಳಲ್ಲಿ ಇಬೇ ವೆಬ್ಸೈಟ್ನಲ್ಲಿ, ಕಾಯಿನ್ ಬಜಾರಲ್ಲಿ, ಕ್ವಿಕ್ಕರ್ ಬಜಾರ್ನಲ್ಲಿ ₹500 ನೋಟ್ನಲ್ಲಿ 786 ನಂಬರ್ ಇದ್ದರೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ, 2.5 ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ ಅಂತಂದು ಫೇಸ್ಬುಕ್ಕು ನ್ಯೂಸುಗಳಲ್ಲಿ ನೀವು ನೋಡಿಕೊಂಡು ನನಗೆ ಫೋನ್ ಮಾಡ್ತಾಯಿದ್ದೀರಾ. ಸರ್, ನನ್ನ ಹತ್ರ ₹10 ನೋಟ್ ಇದೆ, ₹20 ನೋಟ್ ಇದೆ, ₹50 ನೋಟ್ ಇದೆ, ₹100 ಇದೆ, ₹200 ಇದೆ, ₹500 ನೋಟಲ್ಲಿ 786 ಇದೆ ಸರ್. ಇದ್ರದ್ದು ರೇಟ್ ಎಷ್ಟು ಸರ್, ಇದ್ರದ್ದು ವ್ಯಾಲ್ಯೂ ಎಷ್ಟು ಅಂತಂದ್ಬಿಟ್ಟು ನನಗೆ ಫೋನ್ ಮಾಡ್ತಿದ್ದೀರಾ. ಅರ್ಥ ಆಯ್ತಾ? ಫೇಸ್ಬುಕ್ಕುಗಳಲ್ಲಿ ನ್ಯೂಸುಗಳಲ್ಲೆಲ್ಲ ನೋಡಿಕೊಂಡು ಈ 786 ₹500 ನೋಟ್ನ ₹500 ನೋಟ್ನಲ್ಲಿ 786 ನಂಬರ್ ಇದ್ದರೆ ಇಬೇ ವೆಬ್ಸೈಟ್ನಲ್ಲಿ, ಕಾಯಿನ್ ಬಜಾರಲ್ಲಿ, ಕ್ವಿಕ್ಕರ್ ಬಜಾರಲ್ಲಿ ₹2.5 ಲಕ್ಷ ದುಡ್ಡು ಕೊಡ್ತಾರಂತೆ ಅಂತಂದ್ಬಿಟ್ಟು ನನಗೆ ನೀವು ಫೋನ್ ಮಾಡ್ತಾಯಿದ್ದೀರಾ. ಹೇಳ್ತಾ ಇದ್ದೀವಲ್ಲ, ನಾವು ಜ್ಯೋತಿಷಿಗಳು ಇವನ್ನ ಮಾರಾಟ ಮಾಡಲ್ಲ, ಯಾರಿಗೂ ದುಡ್ಡು ಕೊಡಲ್ಲ, ಯಾರಿಗೂ ಮಾರಾಟ ಮಾಡಲ್ಲ. ಫೇಸ್ಬುಕ್ ನ್ಯೂಸುಗಳು ನೋಡಿಕೊಂಡು ನೀವು ನನಗೆ ಫೋನ್ ಮಾಡ್ತಿದ್ದೀರಾ. ಅರ್ಥ ಆಯ್ತಾ? ನೋಡಿ, 786 ನೋಟುಗಳಿಗೆ ₹2.5 ಲಕ್ಷ ಕಾಯಿನ್ ಬಜಾರಲ್ಲಿ, ಕ್ವಿಕ್ಕರ್ ಬಜಾರಲ್ಲಿ, ಇಬೇ ವೆಬ್ಸೈಟ್ನಲ್ಲಿ ಅಷ್ಟಕ್ಕೊಂದು ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರಂದರೆ ಈ ನೋಟುಗಳಿಗೆ ಎಷ್ಟು ತಾಕತ್ತಿರಬೇಕು ಯೋಚನೆ ಮಾಡಿ. ಅರ್ಥ ಆಯ್ತಾ? ನಾವು ಜ್ಯೋತಿಷಿಗಳಾಗಿ ಈ ನೋಟುಗಳು 786 ನೋಟುಗಳೆಲ್ಲ ಇಟ್ಕೊಂಡು ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿ ವಿಧಾನ ಮಾಡಬೇಕು. ಬರೀ ಆ ನಂಬರ್ ಒಂದು ನೋಟಿಗೆ ಅಷ್ಟಕ್ಕೊಂದು ಲಕ್ಷಗಟ್ಟಲೆ ಅವರು ದುಡ್ಡು ಕೊಡಬೇಕಂದ್ರೆ ಆ ನೋಟಿನ ಶಕ್ತಿ ತಾಕತ್ತು ನೀವೇ ಯೋಚನೆ ಮಾಡಿರಿ ಅಲ್ವಾ? ಇನ್ನು ನೀವು ಈ ನೋಟುಗಳು ಯಾವ ರೀತಿ ಪೂಜೆ ತಂತ್ರ ಮಂತ್ರ ವಿಧಿ ವಿಧಾನ ಮಾಡಿಕೊಂಡ್ರೆ ಇನ್ನೆಂಗೆ ನೀವು ಶ್ರೀಮಂತರಾಗಬೇಕಾಗಾದ್ರೆ, ನಿಮಗಿನ್ನೆಂಗೆ ಧನ ಹಣ ಲಕ್ಷ್ಮೀ ಪ್ರಾಪ್ತಿ ಸಾಲಬಾಧೆಗಳೆಲ್ಲ ನಿವಾರಣೆ ಆಗಬೇಕು ಯೋಚನೆ ಮಾಡಿ. ಅದಕ್ಕೆ ಈ ನಂಬರ್ಗಳಿಗೆ ಯೂನಿವರ್ಸಲ್ ಏಂಜಲ್ ನಂಬರು ಅಂತೀವಿ, ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು ಅಂತೀವಿ. ನಾವು ಯಾರಿಗೂ ಮಾರಾಟ ಮಾಡಲ್ಲ, ನಾವು ಯಾರಿಗೂ ಹಣ ಕೊಡಲ್ಲ. ಈ ಫೇಸ್ಬುಕ್ ನ್ಯೂಸುಗಳಲ್ಲಿ ನೋಡಿಕೊಂಡು ನೀವು ನನಗೆ ಫೋನ್ ಮಾಡ್ತಾಯಿದ್ದೀರಾ. ಅರ್ಥ ಆಯ್ತಾ? ಎಲ್ಲಿ ನೀವು ನ್ಯೂಸುಗಳು ನೋಡಿರ್ತೀರ ಫೇಸ್ಬುಕ್ಕಲ್ಲಿ ಅವ್ರಿಗೆ ಫೋನ್ ಮಾಡಿ. ಅರ್ಥ ಆಯ್ತಾ? ನೀವು ಮಾರಾಟ ಮಾಡಬೇಕು ಅಂತಂದರೆ ಅವ್ರಿಗೆ ಫೋನ್ ಮಾಡಿ. ಎಲ್ಲೆಲ್ಲಿ ಫೇಸ್ಬುಕ್ಗಳಲ್ಲಿ ನ್ಯೂಸ್ ನೋಡಿರ್ತೀರ ಅವ್ರಿಗೆ ಮಾತ್ರ ಮಾಡಿ. ನಾವು ಜ್ಯೋತಿಷಿಗಳು ಈ ನೋಟುಗಳೆಲ್ಲ ಇಟ್ಕೊಂಡು ಮನೆಯಲ್ಲಿ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿ ವಿಧಾನ ಮಾಡಬೇಕು. ಯಾಕೆಂದರೆ ಆ ಒಂದು ನೋಟಿಗೆ ₹2.5 ಲಕ್ಷ ದುಡ್ಡು ಕೊಡ್ತಾರೆ ಅವರು ಅಂತಂದರೆ ನೀವು ಮನೇಲಿ ಪೂಜೆ ಮಾಡ್ಕೊಂಡ್ರೆ ಇನ್ನೆಂಗೆ ನಿಮಗೆ ಹಣಪ್ರಾಪ್ತಿ ಧನಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಆಗ್ಬೋದು. ನೀವೇ ಯೋಚನೆ ಮಾಡಿ. ಅರ್ಥ ಆಯ್ತಾ? ನಮಸ್ಕಾರ.